ರವೀಶ್ ಅವರು ನೀವು ಹೇಳಬೇಕು, ನನಗೊಂದೊಂದೇ ಪ್ರಶ್ನೆ ಇದೆ, ಅದಕ್ಕೊಂದು ಕ್ಲಾರಿಟಿ ಕೊಡ್ತಾ ಹೋಗಿ ಅಂತ. ಮೊದಲನೇದಾಗಿ ಒಂದು ಪಕ್ಷ ಈಗ ನೋಡಿ ಕಳೆದ 165.51 ಕೋಟಿ ಖರ್ಚು ಮಾಡಿದರು, ಒಂದು ಸಮೀಕ್ಷೆಯನ್ನು ಮಾಡಿದ್ರು, ಅದಕ್ಕೆ ಅಪಸ್ವರ ಇತ್ತು. ಈ ಸಲ ಸಮೀಕ್ಷೆ ಮಾಡಿ ಒಂದು ರಿಸಲ್ಟ್ ಡೆಫಿನೆಟ್ಲಿ ಬರುತ್ತೆ, ಅದಕ್ಕೊಂದು ಡೆಡ್ಲೈನು ಇಟ್ಕೊಂಡಿದ್ದಾರೆ. ಏನಾದರೂ ಅಂಕಿಅಂಶದಲ್ಲಿ ಭಾರಿ ವ್ಯತ್ಯಾಸ ಕಂಡು ಬಂದರೆ ಏನೆಲ್ಲ ಟೀಕೆಗಳನ್ನು ಹಳೆಯ ಸಮೀಕ್ಷೆ ಎದುರಿಸಬೇಕಾಗತ್ತೆ? ಖಂಡಿತ ಎದುರಿಸ್ಬೇಕಾಗುತ್ತೆ. ಅದಕ್ಕಿಂತ ಮುಂಚೆ ನಾನು ಒಂದು ಮಾತು ಹೇಳ್ತೀನಿ. ಈಗ ಹೆಂಗಾಯಿತು ಅಂದರೆ, ಒಂದು ವೇಳೆ ಇವಾಗ ಏನು ತೊಗೊಂಡಿದ್ದಾರೆ, ಈ ಕರೆಂಟ್ಲಿ ಏನು ಅವ್ರಿಗೆ ಜಾತಿ ಸಮೀಕ್ಷೆ ಸಿಕ್ಕಿದೆ ಅಷ್ಟೇ ಬಂದರೆ ಇದನ್ನು ಅವ್ರು ಒಪ್ಕೋತಾರ ಅನ್ನೋದು ಮೊದಲನೇ ಪ್ರಶ್ನೆ. ಖಂಡಿತವಾಗ್ಲು, ಯಾಕೆಂದರೆ ಅದು ತುಂಬ ಯಕ್ಷ ಪ್ರಶ್ನೆ ಆಗಿದೆ. ಈಗ ಇಬ್ಬರು ಏನು JDS ಮತ್ತು ಕಾಂಗ್ರೆಸ್ ಪ್ರಬಲವಾಗಿ ವಿರೋಧ ಮಾಡ್ಕೊಬಂದಿದೆ ಈಗಿನ ಜಾತಿ ಸಮೀಕ್ಷೆ. ಕಾಂಗ್ರೆಸ್ನವರು ಒಂದಿಬ್ರು ಪರ್ಸೆಂಟೇಜ್ ಕಡಿಮೆ ಇಲ್ಲ ಅದರಲ್ಲಿ ಬಿಜೆಪಿ ಮತ್ತೆ JDS ಗಿಂತ ಹೆಚ್ಚಾಗಿ ಕಾಂಗ್ರೆಸ್ನಲ್ಲಿ ಸ್ಫೋಟ ಆಗಿದ್ರ ಪರಿಣಾಮ ಇದು ಕರೆಕ್ಷನ್ ಅದನ್ನ ಓಕೆ ಇನ್ನೊಂದ್ಸರಿ ಅದು ಕರೆಕ್ಷನ್ ಮಾಡ್ಕೊಂಡು ಹೇಳೋಣ, ಮೇಲ್ವರ್ಗದ ಜನ ಅಂತ ಹೇಳೋಣ. ಅದು ಆ ಥರನೇ ತಗೊಳ್ಳೋಣ, ಓಕೆನಾ? ಈ ಕಾಂಗ್ರೆಸ್ ಬೇಸರ ಆಗೋದು ಇಷ್ಟ ಇಲ್ಲ ಇಲ್ಲ, ಎಲ್ಲರಿಗೂ ಅದು ರಿಯಾಲಿಟಿನೇ ತಗೊಳ್ಳೋಣ. ಓಕೆ, ಈಗ ಅದನ್ನ ಇವ್ರು ಒಪ್ಕೋತಾರ ಅನ್ನೋದು ಮೊದಲನೇ ಪ್ರಶ್ನೆ. ಯಾಕಾಗುತ್ತೆ ಸಿಮಿಲಾರ್ ಆಗಿ ಬಂತು ಅಥವಾ ಇವಾಗ ಕಡಿಮೆ ಬಂತು, ಒಕ್ಕಲಿಗ ಮತ್ತು ಲಿಂಗಾಯತ ಕಾಂಗ್ರೆಸ್ ನಾಯಕರು ಒಪ್ಕೋತಾರ? ಇಲ್ಲ, ಈಗ ಇರೋದಕ್ಕಿಂತ ಕಡಿಮೆನೇ ಬಂತು. ಎಕ್ಸಾಂಪಲ್, ಈಗ ಫಾರ್ ಎಕ್ಸಾಂಪಲ್ ಒಕ್ಕಲಿಗ ಸಮಾಜ 60 ಲಕ್ಷ ಇದೆ ಅಂತ ಅನ್ಕೊಳ್ಳೋಣ, 50 ಲಕ್ಷ ಬಂತು. ಎಕ್ಸಾಂಪಲ್ ನಾನು ಹೇಳಿದೆ. ಈಗ ಮರು ಸಮೀಕ್ಷೆ ಪ್ರಕಾರ ಇಲ್ಲಿ ನಾನು ಉದಾಹರಣೆಗೆ ಹೇಳ್ತಾ ಇದ್ದೀನಿ. ನಾನೇ ಕೇಳ್ತಾ ಇದ್ದೀನಿ, ಒಂದು ನಿಮಿಷ ಇಲ್ಲ, ನಾನು ನೀವು ಹೇಳ್ಬೇಕು. ಅಧ್ಯಕ್ಷ ಮೇಡಮ್, ನಾನು ಒಂದು ನಮ್ಮ ನಾಗಮಂಗಲ ತಾಲೂಕು ಮಂಡ್ಯ ಜಿಲ್ಲೆಯಲ್ಲಿ ಒಂದು ಪಂಚಾಯತ್ ಆಡಳಿತಕೆರೆ ಅಂತ ಹೇಳಿ ಅಧ್ಯಕ್ಷ. ನಮ್ಮ ಗಮನಕ್ಕೆ ಯಾವುದೂ ಬಂದಿಲ್ಲ, ನಮ್ಮ ಮನೆಗಳಿಗೂ ಬಂದಿಲ್ಲ. ಆಯ್ತು, ಇವಾಗ ಅದಕ್ಕೇನೆ ಇವಾಗ ನಿಮ್ಮ ಪ್ರಶ್ನೆನ ಅವರು ಈಗ ರಾಜ್ಯ ಸರ್ಕಾರ ಮನಗಂಡು ನಿಮ್ಮ ಪ್ರಶ್ನೆ, ನಿಮ್ಮಂತ 100 ಜನ ಹೇಳಿರೋ ಮಾಹಿತಿನ ಅವರು ಕಲೆಕ್ಟ್ ಮಾಡಿಕೊಂಡು, ಇಲ್ಲಪ್ಪ ಇವರೆಲ್ಲರೂ ತುಂಬಾ ವಿರೋಧ ಮಾಡ್ತಾ ಇದ್ದಾರೆ, ಇದಕ್ಕೆ ನಾವು ಸರಿಯಾದ ನ್ಯಾಯ ಒದಗಿಸ್ಬೇಕು, ಎಷ್ಟು ಜಾತಿಗಳಲ್ಲಿ ಎಷ್ಟು ಹಿಂದುಳಿದವರಿದ್ದಾರೆ, ಯಾರು ಸಾಮಾಜಿಕವಾಗಿ ಹಿಂದುಳಿದ್ದಾರೆ, ಯಾರು ಆರ್ಥಿಕವಾಗಿ ಹಿಂದುಳಿದ್ದಾರೆ, ಅವರಿಗೆ ಖಂಡಿತ ನ್ಯಾಯ ಕೊಡಿಸ್ಲೇಬೇಕು ಅಂತ ಈಗ ಮತ್ತೊಮ್ಮೆ ಇವರು ಅದನ್ನ ಮರು ಸಮೀಕ್ಷೆ ಮಾಡಕ್ ಹೊರಟಿದ್ದಾರೆ ಅಂತ ಇದ್ದೀನಿ. ನಾನು ಭಾರಿ ವ್ಯತ್ಯಾಸ ಬಂದ್ರೆ ಅಂತಂದೆ, ಆ ವ್ಯತ್ಯಾಸ ನೆಗೆಟಿವ್ ಆಗಿ ಏನಾದರೂ ಇಂಪ್ಯಾಕ್ಟ್ ಮಾಡಿದ್ರೆ ಯಾಕೆ ಅದಕ್ಕೆ ಆಮೇಲೆ ಅದಕ್ಕೆ ನಾನು ಒಂದು ಉದಾಹರಣೆ ಕೊಟ್ಬಿಟ್ಟು ಹೇಳ್ತೀನಿ ನಾನು ನಿಮ್ಗೆ ಏನಕ್ಕೆ ಈ ಮಾತು ನಡೀತದೆ ಅಂತ. ಇವ್ರು ಇದನ್ನು ಒಪ್ಕೋತಾರ ಅಂತ ಇವರು ಮೊದಲನೇದಾಗಿ ಜನಗಳಿಗೆ ಮನದಟ್ಟು ಮಾಡ್ಕೊಡ್ಬೇಕು. ಏನಕ್ಕೆ ಈ ಮಾತು ಹೇಳ್ತಾ ಇದ್ದೀನಿ, ಸುಮ್ಮನೆ ಖರ್ಚು ಮಾಡ್ಕೊಂಡು ಇವಾಗ ಮತ್ತೆ ಮಾಡ್ತಾರೆ, ಮತ್ತೆ ಇಲ್ಲ ಸರಿಯಾಗಿ ಬಂದಿಲ್ಲ, ಇದರಲ್ಲಿ ಮತ್ತೆ ಲೋಪದೋಷ ಇದೆ, ಮತ್ತೆ ಮಾಡಿ ಅಂತಂದ್ರೆ ಈಗ ಸಾರ್ವಜನಿಕರ ತೆರಿಗೆ ಹಣ ವೇಸ್ಟ್ ಆಗುತ್ತೆ, ಅನಾವಶ್ಯಕ ಪೋಲಾಗುತ್ತೆ, ದುಂದು ವೆಚ್ಚ ಆಗುತ್ತೆ, ಅದು ನಮ್ಮ ರಾಜ್ಯ ಸರ್ಕಾರಕ್ಕೆ ಹೊರೆ ಆಗುತ್ತೆ. ನಾನು ಏನಕ್ಕೆ ಹಿಂಗೆ ಮಾತಾಡ್ತೀನಿ, ಇವ್ರನ್ನ ಒಂದ್ಸರಿ ರೀಕನ್ಫರ್ಮ್ ಮಾಡ್ಬೇಕು ಇವ್ರು ಜನಕ್ಕೆ. ಏನಕ್ಕೆ ಅಂದ್ರೆ, ಈಗ ಉದಾಹರಣೆಗೆ ಜಯನಗರದಲ್ಲಿ ಸೌಮ್ಯ ರೆಡ್ಡಿ ಅವರು ಚುನಾವಣೆ ಫಲಿತಾಂಶ ಬಂತು, ಆಕೆ ಗೆದ್ದಿದ್ರು. ಅವರ ಅತಿಯಾದ ಆತ್ಮವಿಶ್ವಾಸದಿಂದ ಏನದು ಕೌಂಟಿಂಗ್ ಮಾಡಿದ್ರು, ಮತ ಎಣಿಕೆ ಮರು ಎಣಿಕೆ ಮಾಡಿ, ಅವಾಗ ಅವ್ರು ಸೋತೋದ್ರು. ಅದೇ ತರ ಏನಾದ್ರು ಮತ್ತಿಲ್ಲ ಆದ್ರೆ ಇವ್ರು ಇದನ್ನ ಒಪ್ಕೋತಾರ ಅನ್ನೋದು ಮೊದಲನೇ ಪ್ರಶ್ನೆ.